ಅಪ್ಪಾಜಿ ಹೇಳ್ದ್ಯಾ? ಇವನು ಬೆಳಗ್ಗೆ ಬೆಳಗ್ಗೆ ಎದ್ದು ಕಿರಿಕಿರಿ ಮಾಡ್ತಾ ಇದ್ದಾನೆ. ಏನು ಮಾಡಬೇಕು ಅಂತ ಹೇಳಿ ನೀವೇ. ಕುಂತಿರೋದು ನೋಡಿ, ಕಾಲು ಏನಿದು ಚಕ್ಲಿಪಿಟ್ಟೆ. ನನ್ನ ಕವರ್ ಮಾಡಬೇಕನ್ನೋ ಟೈಮಲ್ಲಿ ಕತ್ಲು ಬಂದ್ಬಿಡುತ್ತೆ, ಯಾಕೆಂತ ಗೊತ್ತಾಗ್ತಾ ಇಲ್ಲ. ಯಾಕೋ ಒಂದು ಕಾಲೇ ಇಲ್ಲ ಗೈಸ್. 6:30 ಕಾಲ್ ಸ್ಟಾರ್ಟ್ ಆಗುತ್ತಂತೆ, ಈಗ 7 ಗಂಟೆ, ಇನ್ನೂ ಕಾಲ್ ಸ್ಟಾರ್ಟ್ ಆಗಿಲ್ಲ. ಹೇಳೇ, ತುಂಬ ಚಳಿ ಇದೆ. ಹೇಳು ಬೇಗ, ಹೋಗೋಣ ಬೇಡ? ತಡಿಯ ಮರ್ಯ, ಹೇಳ್ತೀನಿ. ಇನ್ನೂ ಬಂದಿಲ್ಲ, ನಾವು ಇನ್ನೂ ಸುಮಾರು ದೂರ ಇದ್ದೀವಿ. ಗುಡ್ ಮಾರ್ನಿಂಗ್ ಗೈಸ್, ನಾವಿವಾಗ ರೀಚ್ ಆಗಿದ್ದೀವಿ. ಸೊ ಇವಾಗ ಟೈಮ್ ಬಂದು, ಇದು ಚಾರ್ಜ್ ಇಲ್ಲ, ಯಾವುದೋ ಕಾಲದಲ್ಲಿ ಚಾರ್ಜ್ ಹಾಕಿದ್ದು, ಇನ್ನೂ ಚಾರ್ಜ್ ಹಾಕಿಲ್ಲ. ಬೆಳಗ್ಗೆ ಬೆಳಗ್ಗೆ ಎದ್ದು ರೀಲ್ಸ್ ನೋಡ್ತಾ ಇದ್ದಾನೆ. 6:30 ಕಾಲ್ ಬರುತ್ತೆ ಅಂತ, ಬಟ್ ಯಾವುದೂ ಕಾಲ್ ಬಂದಿಲ್ಲ ಇನ್ನು. ಸೊ ರೀಲ್ಸ್ ನೋಡ್ತೇವೆ, ಟೈಮ್ ವೇಸ್ಟ್ ಮಾಡ್ತೇವೆ. ನಾನು ನಿಮ್ಗೆ ಆಚೆ ಕಡೆ ತೋರಿಸೋಣ ಅಂತಂದರೆ ಇವನು ಅಡ್ಡ ಕೂತಿದ್ದಾನೆ, ಸೊ ತೋರ್ಸೋಕ್ಕಾಗಲ್ಲ. ಆ ಕಡೆ ಕೂತ್ಕೊ ನೋಡೋಣ. ಆ ಕಡೆ ವಿಂಡೋ ಓಪನ್ ಇಲ್ಲ. ವಿಂಡೋ ಓಪನ್ ಮಾಡ್ಕೊಡ್ತೀಯಾ? ಹೇಳ ಮುಟ್ಟಾಳ. ಬಂತು ಹೇಳ್ದೆಯಾ? ಹೇಳಿ ನಾನು ಬರಲ್ಲ. ನಾವು ಬೆಳಗ್ಗೆ 7 ಗಂಟೆ ಹಾಗೆ 7:15 ಹಾಗೆ ಸಾಗರ ರೀಚ್ ಆದ್ವಿ. ಅದಾದಮೇಲೆ ಅಮ್ಮ ಫೋನ್ ಮಾಡಿದ್ರು, ಅಂದರೆ ಅವರು ದೇವಸ್ಥಾನಕ್ಕೆ ಹೋಗಬೇಕು ಅರ್ಲಿ ಮಾರ್ನಿಂಗ್, ನಮಗೆ ಹೂ ಬೇಕು ಅಂತ ಹೇಳಿ. ಸೊ ಹೂವಿನ ಅಂಗಡಿಗೆ ಹೋಗಿ ನಾನೊಂದು ಹಾರ ತೊಗೊಂಡೆ. ಹಾರ ತೊಗೊಂಡಾದ್ಮೇಲೆ ಹಾಗೆ ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಬಟ್ ಆಟೋ ಮಾಡ್ಕೊಂಡು ಬಂದ್ವಿ, ಬಿಕಾಸ್ ಏನಕ್ಕೆ ಅಂದರೆ ಅಪ್ಪಂಗೆ ಕಾರ್ ಓಡ್ಸೋಕ್ಕೆ ಬರಲ್ಲ. ಸೊ ಹಂಗಾಗಿ ಸೊ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 8 ಗಂಟೆ ಆಗಿತ್ತು ಅನಿಸುತ್ತೆ. ಅಲ್ಲ ಎಲ್ಲ ಹೋಗ್ತಿದೀಯ? ಏನಾ ಹಾರಬೇಡ ನಾವು ಮನೆ ಬಿಟ್ಟು ಎಷ್ಟು ದಿನನಾದರೂ ಆಚೆ ಹೋಗಿರ್ಬೋದು, ಫಸ್ಟ್ ನಮ್ಮನ್ನು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡೋದು ಅಂದರೆ ನಮ್ಮ ಮನೆ ನಾಯಿ. ಅದಕ್ಕೇನೋ ಒಂಥರ ಖುಷಿ. ನಿಮ್ಗೆ ಗೊತ್ತಾ, ಅದು ಹೊರಗಿನವ್ರನ್ನ ಎಷ್ಟು ನೀಟಾಗಿ ಕಂಡುಹಿಡಿಯುತ್ತೆ ಅಂದರೆ, ಯಾರು ಮನೆಯೊಳಗೆ ಬರಲಿಕ್ಕಾಗಲ್ಲ. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಬೊಗಳುತ್ತೆ, ಕಚ್ಚಕ್ಕೆ ಹೋಗ್ಬಿಡುತ್ತೆ. ಇವ್ನು ಕೆಲಸ ಮಾಡೋಕ್ಕೂ ಮುಂಚೆ ಟೈಲರ್ ಆಗಿದ್ದ. ಸೊ ನಿಮ್ಗೇನಾದ್ರು ರಿಕ್ವೈರ್ಮೆಂಟ್ಸ್ ಇದ್ದರೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದಾದ್ರೂ ಬಟ್ಟೆ ಹರಿದೋಗಿದ್ರೆ ಹೊಲ್ಕೊಡ್ತಾನೆ. ಅದಾದಮೇಲೆ ಅಮ್ಮ ತಿಂಡಿಗೆ ಕೊಟ್ಟೆ ಕಡುಬು ಮಾಡಿದರು, ಅಂದರೆ ಚಿನ್ನಿಕಾಯ್ದು ಕಡುಬು, ಸ್ವೀಟ್ ಮತ್ತು ಸಪ್ಪೆ ಇರೋದು ಎರಡೂ ಮಾಡಿದರು. ಸೊ ನನಗೆ ಅದೆಲ್ಲನೂ ಇಷ್ಟನೇ, ನಾನು ಎಲ್ಲನೂ ತಿಂತೀನಿ, ರೊಟ್ಟಿ ಕಡುಬು. ನನಗೆ ಯಾವುದೇ ರಿಕ್ವೈರ್ಮೆಂಟ್ಸ್ ಇಲ್ಲ, ಏನು ಊಟ ಕೊಟ್ಟರು, ಬಟ್ ಮನೆ ಊಟ ಕೊಟ್ಟರೆ ಖುಷಿಯಿಂದ ತಿಂತೀನಿ. ಕೆಲವೊಬ್ಬರಿಗೆ ಅದಾಗಲ್ಲ ಇದಾಗಲ್ಲ ಅಂತಾರೆ, ಬಟ್ ನನಗೆ ನಮ್ಮ ಮನೇಲಿ ಆ ಥರ ಕಲಿಸೇ ಇಲ್ಲ ಮುಂಚೆಯಿಂದನೂ ಅಷ್ಟೇ. ನಾವು ಚಿಕ್ಕ ಮಗಳಿದ್ದಾಗಿಂದನೂ ನಾವು ಅಮ್ಮ ಏನು ಕೊಡ್ತಿದ್ರು ಅದೆಲ್ಲನೂ ವಿತೌಟ್ ಕಂಪ್ಲೇಂಟ್ಸ್ ನಾವು ತಿಂತಾಯಿದ್ವಿ. ಸೊ ನಮ್ಗೆ ಹಂಗಾಗಿ ಅದೇ ಅಭ್ಯಾಸ ಬಂದಿದೆ. ಅವ್ರು ಏನು ಮಾಡಿದ್ರು ಖುಷಿಯಾಗಿ ರುಚಿಯಾಗಿರುತ್ತೆ ಅಂದ್ಕೊಂಡೇ ತಿಂದ್ಬಿಡ್ತೀವಿ. ಈಗ ದೊಡ್ಡವರಾದ್ಮೇಲೆ ಸ್ವಲ್ಪ ರಿಕ್ವೈರ್ಮೆಂಟ್ಸ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಬಟ್ ನಮಗೆ ಆ ಅಭ್ಯಾಸ ತುಂಬ ಕಡಿಮೆ. ಸೊ ಅದಿತ್ತು. ಜೊತೆಗೆ ನಾವು ಅಮ್ಮ ಉಂಡೆ ಮಾಡಿದರು, ಅದನ್ನು ತೊಗೊಂಡು ಹೋಗ್ಬೇಕು ಅಂತೇಳಿ ಸಿಕ್ಕಾಪಟ್ಟೆ ಮಾಡಿದರು, ತುಂಬ ಮಾಡಿದರು, ಒಂದು 100+ ಇತ್ತು ಅನಿಸುತ್ತೆ. ಅದಾದಮೇಲೆ ನಾನು ತಿಂಡಿ ತಿಂದ್ಕೊಂಡೆ. ಅದಾದಮೇಲೆ ಅವರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ರು, ಅಂದರೆ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ನಮ್ಮ ಪುಟಾಣಿಗೆ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಕೊಂಡಿದ್ರಂತೆ. ಸೊ ಹಂಗಾಗಿ ಅವ್ರು ಹೊರಟಿದ್ರು ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಪೂಜೆ. ಏನು ಮೊಬೈಲಿ ನೋಡಿ ಏನು ಮಗನೇ ಕಳ್ಳ ಅಂತ ಮಾಡ್ತಿದ್ದೀನಿ. ಒಂದು
ಸೊ ಗೈಸ್, ನಾನು ಬಂದಿದ್ದು ತಿಂಡಿ ತಿಂದಾಯಿತು. ಅದಾದಮೇಲೆ ದೇವಸ್ಥಾನಕ್ಕೆ ಆ್ಯಕ್ಚುಲಾಗಿ ಅವ್ರು ಹೋಗ್ಬೇಕಿತ್ತು, ಬಟ್ ಪಾಪು ಮತ್ತು ಹಣ್ಕಾಯಿ ಎಲ್ಲ ತೊಗೊಳ್ಬೇಕಾಗಿದ್ದರಿಂದ ನಾನು ಅವ್ರ ಜೊತೆಗೆ ಹೋದೆ. ಅದಾದಮೇಲೆ ಸ್ವಲ್ಪ ಜ್ಯುವೆಲ್ರಿ ಶಾಪಿಂಗಿಗೆ ಹೋದ್ವಿ, ಬಿಕಾಸ್ ಸ್ವಲ್ಪ ಏನೋ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಈವನ್ ನಮ್ಮ ಅಕ್ಕ ಕೂಡ ಏನೋ ತೊಗೋಬೇಕು ಅಂತ ಹೇಳಿ ಅಂತ ನಾನು ಹೋಗ್ಬಿಟ್ಟು ಈ ಬಳೆಗಳನ್ನ ನೋಡಿದೆ. ನಂಗೆ ತುಂಬ ಇಷ್ಟ ಆಯಿತು. ಬಟ್ ಸ್ವಲ್ಪ ಅದು ಗ್ರಾಮ್ಗಳಲ್ಲಿ ಜಾಸ್ತಿ ಇತ್ತು, ಅದಕ್ಕೋಸ್ಕರ ನಾನು ನಂಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅದನ್ನು ಮಾಡೋಕ್ಕೆ ಹಾಕಿ ಬಂದೆ. ಅಂದರೆ ಇನ್ನೂ ತೊಗೊಂಡು ಬಂದಿಲ್ಲ, ಸ್ವಲ್ಪ ದಿನ ಬಿಟ್ಟು ಬನ್ನಿ ಅಂದರೆ ಆರಾಮ್ಸೆ ಮಾಡಿ ನಾನು ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಸೊ ನಂಗೆ ಇನ್ನೂ ಸಿಕ್ಕಿಲ್ಲ ಅದು, ಬಟ್ ತುಂಬ ಚೆನ್ನಾಗಿತ್ತು ಬಳೆ, ಯೂನಿಕ್ ಆಗಿ ಚೆನ್ನಾಗಿತ್ತು. ಅದಾದಮೇಲೆ ರಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಒಂದು, ಬಿಕಾಸ್ ಬಳೆ ಅಷ್ಟು ಬೇಗ ಸಿಗಲ್ಲ, ಬಿಕಾಸ್ ಅದು ಸ್ವಲ್ಪ ಅದು ಆಲ್ಟ್ರೇಷನ್ಸ್ ಇದೆ, ಮತ್ತು ಹೊಸದಾಗಿ ಅವರು ಕಡಿಮೆ ಇದಕ್ಕೆ ಮಾಡ್ತಾರೆ ಅಂತ ಹೇಳಿದ್ರು ಮಾಡ್ತೀವಿ ಅಂತೇಳಿ. ಸೊ ಹಂಗಾಗಿ ರಿಂಗ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಅಂದರೆ ಯಾವ್ದು ತೊಗೋಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿ ಇದ್ದಿದ್ದೆಲ್ಲ ಸ್ವಲ್ಪ ಟ್ರೆಡಿಷ್ನಲ್ ಡಿಸೈನ್ಸೇ ಇತ್ತು. ನಾನು ಸ್ವಲ್ಪ ಹರಳುಗಳನ್ನ ಅವಾಯ್ಡ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೆ, ಬಟ್ ಅವ್ರು ತೋರಿಸೋದೆಲ್ಲ ಆಲ್ಮೋಸ್ಟ್ ಹರಳಿತ್ತು, ಎಲ್ಲ ಚೆನ್ನಾಗಿತ್ತು. ಇದು ಬಂದು ನನಗೆ ಇಷ್ಟ ಆಯಿತು, ಅಂದರೆ ರೌಂಡ್ ಶೇಪ್ದು ವಿತೌಟ್ ಹರಳು. ಅದಾದಮೇಲೆ ಅದೇನೋ ಹೇಳ್ತಾರೆ ಈ ಥರ ಜ್ಯುವೆಲ್ಸ್ಗೆ, ನನಗೆ ಹೆಸರು ಮರ್ತೋಗಿದೆ. ಸೊ ಆ ಥರದ್ರಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಹರಳು ಬೇಡ ಅಂತ ಹೇಳಿ. ಇದರಲ್ಲಿ ಕೆಲವೊಂದು ಅಂದರೆ ಕಲೆಕ್ಷನ್ಸ್ ಆ್ಯಕ್ಚುಲಾಗಿ ಚೆನ್ನಾಗಿತ್ತು, ಅಂದರೆ ಇದು ರೀಸೆಂಟ್ ಟ್ರೆಂಡ್ದೇನಿತ್ತು ಆ ಥರ ನಡೀತಾ ಇತ್ತು. ಸೊ ಒಂದು ಯಾವುದಾದ್ರು ತೊಗೊಳ್ಳೋಣ ಅಂದರೆ ಕಡಿಮೆ ಗ್ರಾಮ್ದೇನೆ ಸಾಕು, ಬಿಕಾಸ್ ಅದು ಡೈಲಿ ವೇರ್ಗಾಗುತ್ತೆ ಅಂದ್ಕೊಂಡು ನೋಡ್ತಾ ಇದ್ದೆ. ಸೊ ಒಂದು ಡಿಸೈನ್ ಏನಂತಂದರೆ 2 ಹಾರ್ಟ್ ಥರ ಇತ್ತು, ಅದು ತೊಗೊಳ್ಳೋಣ ಅಂತ ಹೇಳಿ ಫೈನಲಿ ಡಿಸೈಡ್ ಮಾಡಿದೆ. ಅದನ್ನೇ ತಗೊಂಡೆ ಕೂಡ. ಬಟ್ ಗೋಲ್ಡ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇನ್ನು ಅದು ಇವಾಗ ಬಂದ್ಬಿಟ್ಟು ನಾನು ಇವತ್ತು ತೊಗೊಂಡಾಗ 1,11,000 ಇದೆ. ಸೊ ಸ್ವಲ್ಪ ದಿನ ಬಿಟ್ಟು 1,60,000 ಆಗುತ್ತಂತೆ. ತುಂಬ ಜಾಸ್ತಿ ಆಗುತ್ತೆ, ಐ ಮೀನ್ ತುಂಬ ಅಂದರೆ ತುಂಬ ಜಾಸ್ತಿ ಆಗುತ್ತೆ ರೇಟ್. ಲಾಸ್ಟ್ ಇಯರ್ 60K ಇದ್ದಿದ್ದು ಇವಾಗ 1,60,000 ಆಗ್ತಾ ಇದೆ. ಸೊ ಹಾಗಾಗಿ ತೊಗೊಂಡ್ಬಿಡೋಣ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಬಳೆ ಮಾಡ್ಸೋಕ್ಕಾಗದೆ ಉಂಗುರ ಮಾತ್ರ ಇನ್ಸ್ಟೆಂಟಾಗಿ ತೊಗೊಬಂದೆ. ನಾನು ಹೇಳಿದೆ ಅಲ್ವಾ, ಸೊ ಇದೇ ಉಂಗುರ ತೊಗೊಂಡಿದ್ದು. ಅದಾದಮೇಲೆ ಅಕ್ಕ ಪಾಪುಗೆ ಇನ್ನೊಂದು ಉಂಗುರ ತೊಗೊಂಡ್ಳು. ಇದು ಕೂಡ ತುಂಬ ಕ್ಯೂಟ್ ಆಗಿದೆ, ಪುಟಾಣಿಗೆ. ಅವಳು ಆ್ಯಕ್ಚುಲಿ ಒಂದು ತೊಗೊಂಡಿದ್ದಾಳೆ, ಇನ್ನೂ ಒಂದು ಬೇಕು ಅಂತ ಹೇಳಿ ತೊಗೊಂಡಿದ್ದು. ಚೆನ್ನಾಗಿತ್ತು ಉಂಗುರ. ಸೊ ಗೈಸ್, ಏನಂತಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಆ್ಯಂಡ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಸೊ ದ್ಯಾಟ್ ನನಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನ್ನ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಸೊ ದ್ಯಾಟ್ ನೀವು ನನ್ನ ಎಲ್ಲ ರೀಸೆಂಟ್ ವೀಡಿಯೋಸ್ನ ಚೆಕ್ ಮಾಡ್ಬೋದು. ಓಕೆನಾ, ಡೀಲಾ? ಸೊ ಗೈಸ್, ನಾನು ಹೊಸ ಉಂಗುರ ತಗೊಂಡೆ. ಇದೇನು ತುಂಬ ತೂಕ ಏನಿಲ್ಲ, ಕಡಿಮೆನೇ ಇದೆ, ಮೇ ಬಿ 2 ಅಥವಾ 2.5 ಇದೆ ಅನಿಸುತ್ತೆ ಅಷ್ಟೇ. ತುಂಬ ರೇಟ್ ಜಾಸ್ತಿ ಆಗ್ತದೆ, ಸೊ ಹಂಗಾಗಿ ತೊಗೊಂಬಿಡೋಣ ಅಂತ ಹೇಳಿ ತಗೊಂಡೆ. ಚೆನ್ನಾಗಿದೆಯಾ? 2 ಹಾರ್ಟ್ ಇದೆ. ಒಂದು ನಿಮಿಷ ಇರಿ, ತೋರಿಸ್ತೀನಿ. ಸೊ ಈ ಥರ ಇದೆ, ತುಂಬ ಆಪ್ಷನ್ಸ್ ಇತ್ತು, ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನೇ ತೊಗೊಳ್ಳೋಣ ಅಂತ ಹೇಳಿ ಇದು ತೊಗೊಂಡೆ. ಆಮೇಲೆ 2 ಬಳೆ ತೊಗೊಂಡೆ. ಬಳೆ ಅದನ್ನು ನಾನು ಸೈಜ್ ಬೇರೆ ಥರ ಕೊಟ್ಟಿದ್ದೀನಿ, ಸೇಮ್ ಡಿಸೈನ್ಗೆ ಬೇರೆ ಕೊಟ್ಟಿದ್ದೀನಿ. ಸೊ ಅದನ್ನು ಅವ್ರು ನಂಗೆ ಕೊಟ್ಟಿಲ್ಲ, ಕೊಡ್ತಾರೆ. ಇದ್ರ ಜೊತೆಗೆ 2 ಬಳೆ ತೊಗೊಂಡಿದ್ದೀನಿ. ಏನದು ಬಾಯಿ? ಮುದ್ದಮ್ಮ ಮುದ್ದಮ್ಮ ಮುದ್ದು, ಇದು ಮುದ್ದು. ಡ್ಯಾನ್ಶ ಮಾಡು ಮಗನೆ, ಮಾಡು ಮಾಡು ಮಾಡು, ಡ್ಯಾನ್ಸ್ ಡ್ಯಾನ್ಸ್ ಮಾಡು 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 ಮಾಡು. ಎಸ್, ಪಾಪುಗೆ ಮಸಾಜ್, ಪಾಪುಗೆ ಮಸಾಜ್. ಕಂದಮ್ಮ, ಪಾಪುಗೆ ಮಸಾಜ್ ಮಸಾಜ್. ಪಾಪ ಪಾಪ ಪಾಪು, ಯೇ ಕಂದಮ್ಮ, ಪಾಪುಗೆ ಮಸಾಜ್, ಪಾಪುಗೆ ಮಸಾಜ್. ಮುದ್ದು ಮುದ್ದು ನೀನು, ಮುದ್ದು ನೀನು. ಸೊ ಗೈಸ್, ಇವಾಗ ಟೈಮ್ ಬಂದು 9 ಗಂಟೆ. ಏನಂದರೆ ಎಲ್ಲ ಸ್ಯಾರಿನೂ ಇವಾಗ ಪಿನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲೊಂದು ಇಟ್ಕೊಂಡಿದ್ದೀನಿ,
ಇನ್ನೂ 2 ಪಿನ್ ಆಯಿತು. ಮನೆಯೆಲ್ಲ ಫುಲ್ ಹರಡ್ಕೊಂಬಿಟ್ಟಿದ್ದೀವಿ. ಇದೆರಡು ಪಿನ್ ಆಗಿದೆ. ಇದು ಬಂದು ಇನ್ನೂ ಒಂದು ಇಲ್ಲೊಂದಿದೆ, ಆಮೇಲೆ ಇಲ್ಲಿ ಬಂದಿದೆ. ಸೊ ಇದೆಲ್ಲ ಪಿನ್ ಆಗಿದೆ. ಯಾಕೆ ಎಲ್ಲನೂ ಸಾರಿ ಪಿನ್ ಮಾಡ್ಕೊತಾ ಇದ್ದೀವಿ ಅಂತಂದರೆ ನೀವು ನಾಳೆ ಬ್ಲಾಗ್ ನೋಡಿ ಗೊತ್ತಾಗುತ್ತೆ, ಓಕೆನಾ? ಇನ್ನು ಅದೊಂದಿದೆ ಮಾಡೋಕ್ಕೆ, ಅದು ಬಂದು ಮಾಡಿಬಿಡ್ತೀನಿ. ಏನಂದರೆ ಬೆಳಗ್ಗೆ ನಾವು ಬೇಗ ಹೋಗಬೇಕು, 8 ಗಂಟೆಗೆಲ್ಲ ಮನೆ ಬಿಡಬೇಕು. ಸೊ ಹಂಗಾಗಿ ಇವತ್ತೇ ಮಾಡಿ ಇಟ್ಕೊತಾ ಇದ್ದೀವಿ. ಬಿಕಾಸ್ ಅದೆಲ್ಲ ಸ್ವಲ್ಪ ಕಷ್ಟ, ಈ ಥರ ಸ್ಯಾರಿಗಳು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಬೇಗ ಪಿನ್ ಮಾಡ್ಕೊಳ್ಳೋಣ ಅಂತ. ಇದು ನೋಡಿ, ನಾನು ಸ್ಯಾರಿಗೆ ಹಚ್ಚಿಸಿರೋದು, ಅಂದರೆ ಎಕ್ಸ್ಟ್ರಾ ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡು ಈ ಬಾರ್ಡರ್ನ ಅಮ್ಮ ಹಚ್ಕೊಟ್ಟಿದ್ದಾರೆ. ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ ಗೊತ್ತಾ, ಸ್ಯಾರಿ ಫುಲ್ ರಿಚಾಗಿ ಕಾಣಿಸುತ್ತೆ. ಸೊ ನೀವು ಈ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ನೀವೇನಾದ್ರು ಒಂದು ಸ್ಯಾರಿ ತೊಗೊಂಡ್ರೆ ಅದಕ್ಕೆ ಈ ಥರ ಬಾರ್ಡ್ರ್, ಅಂದರೆ ನಿಮಗೆ ಅದು ಸೂಟಬಲ್ ಬಾರ್ಡ್ರನ್ನ ನೀವು ಆರ್ಡರ್ ಮಾಡಿ, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ, ಇವನ್ ಆಫ್ಲೈನಲ್ಲೂ ಸಿಗುತ್ತೆ. ಸೊ ಅದನ್ನು ತೊಗೊಂಡ್ಬಿಟ್ಟು ಈ ಥರ ಸ್ಯಾರಿಗೆ ಹಚ್ಚಿದ್ರೆ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂದರೆ, ಇದು ನಂದು ತುಂಬ ಕಡಿಮೆ ರೇಟ್ ಸ್ಯಾರಿನೇ, ತುಂಬ ಕಾಸ್ಟ್ಲಿ ಅಲ್ಲ. 2K ಏನೋ ಪೇ ಮಾಡಿದ್ದೆ ನಾನು. ಬಟ್ ಇದು ಹಚ್ಚಿದ ಮೇಲೆ ಯಾರೂ ಅದು ನಂಬ್ತಾನೆ ಇರಲಿಲ್ಲ, ನಾನು 2K ಪೇ ಮಾಡಿದ್ದೀನಿ. ಇದನ್ನೇ ನೀವು ಎಂಬ್ರಾಯ್ಡ್ರಲ್ಲಿ ಮಾಡ್ಸೋಕ್ಕೆ ಹೋದರೆ 25,000 ನನಗೆ ಕೇಳಿದ್ರು ಅವರು. ಅಂದರೆ ಫುಲ್ ಸ್ಯಾರಿ ಎಂಬ್ರಾಯ್ಡ್ರಿ ಅಲ್ಲ, ಹ್ಯಾಂಡ್ ಡಿಸೈನ್, ಅದನ್ನು ಅವರು ಅಷ್ಟು ಕೇಳಿದರು. ನಾನು ಸೀರೆಗೆ 2,000 ರೂಪಾಯಿ ಕೊಟ್ಟಿದ್ದೀನಿ. ಅದೇನಕ್ಕೆ ನಾನು ಅಷ್ಟೆಲ್ಲ ಕೊಡಲಿ ಅಲ್ವಾ? ಸೊ ಇದೇನಂದರೆ ಈ ಬಾರ್ಡರ್ ಬಂದುಬಿಟ್ಟು 200-300 ರೂಪಾಯಿ ಒಳಗೆ ಸಿಕ್ಬಿಡುತ್ತೆ. ಒಂದು ಬಾರ್ಡ್ರು ಫುಲ್ ಸ್ಯಾರಿಗಾಗುತ್ತೆ. ಸೊ ನಂಗೆ ಅಮ್ಮ ಹಚ್ಕೊಟ್ಟಿದ್ದು ಚೆನ್ನಾಗಿ ಬಂದಿದೆ. ನಿಮಗೂ ಇಷ್ಟ ಇದ್ದರೆ ಈ ಥರದ್ದು ತೊಗೊಳ್ಳಿ, ಓಕೆನಾ ಗೈಸ್? ಈ ಸ್ಯಾರಿ ಕುಚ್ಚು ನೋಡಿ, ಇದು ಅಮ್ಮನೇ ಹಾಕಿರೋದು. ಎಷ್ಟು ಸಖತ್ತಾಗಿ ಹಾಕಿದ್ದಾರೆ ಅಂತ. ಅಂದರೆ ನನ್ನ ಸ್ಯಾರಿ ಕಲರ್ ಬಂದುಬಿಟ್ಟು ರೆಡ್, ಅಂದರೆ ಆರೆಂಜ್ ರೆಡ್ ಇರಬೇಕಿದು, ಮತ್ತು ಅದ್ರ ಜೊತೆ ಗೋಲ್ಡನ್ ಕಲರ್, ಆಮೇಲೆ ಮಣಿಗಳಿದೆ. ಸೊ ಫುಲ್ ಸ್ಯಾರಿ ಅವ್ರು ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅವ್ರು ತುಂಬ ಚೆನ್ನಾಗಿ ಹಾಕ್ತಾರೆ, ಬಟ್ ತುಂಬ ಟೈಮ್ ಬೇಕು. ಇವಾಗೆಲ್ಲ ಪಾಪು ಇದೆ, ಸ್ವಲ್ಪ ಕಷ್ಟ, ಬಟ್ ಇದೆಲ್ಲ ಮಾಡ್ತಾರಮ್ಮ. ಸೊ ಗೈಸ್, ಫೈನಲಿ ನಾನು ಸೀರೆ ಏನಂತೀರ ನೆರಿಗೆ ಹಾಕಿದ್ದೀನಿ. ಸೊ ಹೆಂಗೆ ಬಂದಿದೆ ಅಂತ ತೋರಿಸ್ತೇನೆ ರೀ. ಇದು ನಾನು ನೆರಿಗೆ ಹಾಕಿರೋದು. ನನಗೆ ತುಂಬ ಚಿಕ್ಕದು ನೆರಿಗೆಗಳು ತುಂಬ ಇಷ್ಟ. ಏನಂತೀರ, ಸ್ಯಾರಿ ಇದೇನು ಪಲ್ಲುನ ಏನೋ ಗೊತ್ತಿಲ್ಲ, ಸ್ಯಾರಿ ಉಡೋದು ಮಾತ್ರ ಗೊತ್ತಷ್ಟೇ, ಹೆಸರುಗಳೆಲ್ಲ ಗೊತ್ತಿಲ್ಲ. ಸೊ ನೋಡಿ ಎಷ್ಟು ಚಿಕ್ಕದಾಗಿ ಹಾಕಿದ್ದೀನಿ. ನಾನು ಹೇಳಿದೆ ಅಲ್ಲ ಲೇಸ್, ಅದಷ್ಟು ನಾನು ಇಲ್ಲಿ ಪಿನ್ ಹಾಕಲ್ಲ, ಬಿಕಾಸ್ ಅದು ಸ್ವಲ್ಪ ಹರಡ್ಕೊಂಡಿದ್ರೆ ಈ ಸ್ಯಾರಿ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಏನಂದರೆ ನೀಟಾಗಿರುತ್ತೆ, ಅದು ಸಣ್ಣ ಮಕ್ಕಳಿಗೆ ಉಡ್ಸಿದ ಥರ ಇರುತ್ತೆ. ಮಿಕ್ಕಿದೆಲ್ಲ ಕಡೆ ಪಿನ್ ಹಾಕ್ತೀನಿ. ಸೊ ಇಲ್ಲೆಲ್ಲ ಒಳಗಡೆಯಿಂದ ಪಿನ್ ಹಾಕಿದ್ದೀನಿ, ಹೀಗೆ ಉದ್ದ ಹಾಕಿದ್ದೀನಿ. ನನಗೆ ಉದ್ದ ಇಟ್ಕೊಳ್ಳೋದು ಇಷ್ಟ. ಮತ್ತು ಇನ್ನಂದರೆ ಇದು ಒಂದು ಮಾತ್ರ ಮೇಲೆ ಹಾಕಿದ್ದೀನಿ, ಬಿಕಾಸ್ ಇದು ನಾನು ತೆಗಿತೀನಿ. ಸೊ ಹಾಗಾಗಿ ಈ ಸ್ಯಾರಿ ತುಂಬ ಕಡಿಮೆ ರೇಟೇ, ಬಟ್ ಅಂದರೆ ರಿಚ್ ಲುಕ್ ಇದೆ ಇದರಲ್ಲಿ. ಏನಕ್ಕೆ ಅಂದರೆ ಮೇನಾಗಿ ಈ ಬಾರ್ಡ್ರಲ್ಲಿ ಸಿಲ್ವರ್ ಕಲರ್ ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಇರೋದ್ರಿಂದ ಸಖತ್ತಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಸೊ ನೀವು ಏನಾದರೂ ನಾನು ಹಚ್ಚಿದ್ದು ನೋಡಿ ತುಂಬ ಜನ ತೊಗೊಂಡಿದ್ದಾರೆ ಇವಾಗ. ಒಬ್ಳು ಬ್ರೈಡ್ ಇದ್ದಾಳೆ, ಸೊ ಅವಳು ಕೂಡ ಆರ್ಡರ್ ಮಾಡಿದ್ದಾಳೆ, ಅವಳು ಸ್ಯಾರಿಗೂ ಹಚ್ಚಿದ್ದಾಳೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ನೀವು ಈ ಥರ ಮಾಡಿಕೊಂಡ್ರೆ, ಅಂದರೆ ಎಸ್ಪೆಷಲಿ ಮದುವೆಗಳಿಗೆ ಸಖತ್ತಾಗಿರುತ್ತೆ. ನಾವೇನಕ್ಕೆ ಈ ಥರ ರೆಡಿ ಆಗ್ತಿದ್ದೀವಿ ಅಂತ ಹೇಳಿ ನಾಳೆ ನನ್ನ ವ್ಲಾಗ್ನ ನೋಡಿ, ಅವಾಗ ಗೊತ್ತಾಗುತ್ತೆ. ಸೊ ಗೈಸ್, ಪ್ರೀ ಪ್ಲೇಟೆಡ್ನ ಹೇಗೆ ಮಡ್ಚೋದು ಅಂದರೆ, ನಾನು ಅಷ್ಟು ಪ್ರೊಫೆಷ್ನಲ್ ಏನಲ್ಲ. ಏನಂದರೆ ಅದನ್ನು ನೀಟಾಗಿ ಇನ್ನೊಂದು ಸಾರಿ ಉಳಿದಿದ್ದ ಭಾಗ ಇರುತ್ತಲ್ಲ ಅದನ್ನು ನೀಟಾಗಿ ಮಡ್ಚ್ಕೊಂಡ್ಬಿಟ್ಟು ಆಮೇಲೆ ಈ ಥರ ಇಟ್ಕೋಬೇಕು ಚಿಕ್ಕದಾಗಿ. ಸೊ ಅದಾದಮೇಲೆ ಇನ್ನೊಂದು ಫೋಲ್ಡ್ ಮಾಡಿ ಮಡ್ಚಿಟ್ರೆ ಆಯಿತು. ಪ್ರೀ ಪ್ಲೇಟೆಡ್ನ ನೀವು ನೆಕ್ಸ್ಟ್ ದಿನ ಬೆಳಗ್ಗೆ ಯಾವಾಗ ಉಟ್ಕೋತಿರೋ ಆವಾಗ ಆರಾಮ್ಸೆ ಉಟ್ಕೊಬಿಡ್ಬೋದು. ಸೊ ಗೈಸ್, ಇವಾಗ 4 ಸ್ಯಾರಿನೂ ಪ್ರೀ ಪ್ಲೇಟೆಡ್ ಆಗಿದೆ, ಬೆಳಗ್ಗೆ ಉಟ್ಕೊಂಡ್ರೆ ಆಯ್ತಷ್ಟೇ. ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಗಿದೆ, ನಾನೇ ಕೊಡಿಸಿರೋದು ನಮ್ಮ ಅಕ್ಕಂಗೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಸ್ಯಾರಿ. ಇದೇನು ತುಂಬ ಕಾಸ್ಟ್ಲಿ ಅಲ್ಲ, ಇದನ್ನು ಪ್ರೀ ಪ್ಲೇಟ್ ಮಾಡಿಟ್ಟಿದ್ದೀವಿ. ಇದು ಬ್ಲೌಸ್ ಸಖತ್ತಾಗಿ ಹೊಲಿಸಿದ್ದಾಳೆ, ಇದು ತುಂಬ ಚೆಂದ ಇದೆ. ನೀವು ಏನು ಕ್ಯಾಮ್ರಾದಲ್ಲಿ ನೋಡ್ತಿದ್ದೀರೋ ಆ ಥರ ಇಲ್ಲ, ರಿಯಲಾಗಿ ಸಖತ್ತಾಗಿದೆ ಸ್ಯಾರಿ. ಅದು ನಾಳೆ ಮೇ ಬಿ ಅವಳು ಹುಡ್ಕೋತಾಳೆ, ನಿಮ್ಗೆ ನಾನು ನಾಳೆ ತೋರಿಸ್ತೀನಿ. ಎಲೆ ಎಲ್ಲ ಹಾಕಿದ್ದೆ, ತೋರ್ಸು ಮಗಳೇ, ಉಂಗ್ರ ತೋರ್ಸು. ವಾವ್, ಹೊಸ ಉಂಗ್ರ, ವಾವ್, ಹೊಸ ಉಂಗ್ರ ಒಬ್ರಿಗೆ. ಆಹಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚುಕ್ಕಿಗೆ, ಕಳ್ಳನ ಮಗನಿಗೆ. ಸೊ ಗೈಸ್, ಇವಾಗ ಟೈಮ್ ಬಂದು 11 ಗಂಟೆ.
ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಎಲ್ಲ ಫುಲ್ ಪ್ರಿಪ್ರೇಷನ್ಸ್ ಯಾವುದಕ್ಕೆ ಅಂತ ನಾಳೆ ಹೇಳ್ತೀನಿ. ನಾಳೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬಾಯ್. ಹ್ಯಾವ್ ಅ ನೈಸ್ ಡೇ. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ನನ್ನ ತಮ್ಮ ನೋಡಿ ಗೈಸ್ ಎಷ್ಟು ಹಾರ್ಡ್ ವರ್ಕಿಂಗ್ ಇದ್ದಾನೆ ಪಾಪ. ಟವಲೆಲ್ಲ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಮನೇಲಿ ಎಷ್ಟು ಬೆಡ್ಶೀಟ್ಸ್ ಇದೆ ಅಂದರೆ ಇದೆಲ್ಲನೂ ಆಚೆ ಇಟ್ಟಿದ್ದೀವಿ. ಸೊ ಎಲ್ಲ ಕಡೆ ಇಟ್ಬಿಟ್ಟು ಇಷ್ಟು ಇನ್ನೂ ಉಳಿದಿದೆ, ಎಲ್ಲಿಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗೆಲ್ಲ ಆಚೆ ಇದೆ, ಅಷ್ಟು ಬೆಡ್ಶೀಟ್ಸ್ ಇದೆ. ಒಂದು ಟೈಮ್ ಇತ್ತಲ್ಲ ಪಾಪ, ಅಂದರೆ ನೀಟಾಗಿ ಯೂಸ್ ಮಾಡೋಕ್ಕೆ ಏನೂ ಇರ್ತಿಲ್ಲ. ಇವಾಗೆಲ್ಲ ಜಾಸ್ತಿಯಾಗಿ ಎಲ್ಲಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಗೈಸ್, ಎಲ್ಲ ಟೈಮು ಚೇಂಜ್ ಆಗುತ್ತೆ. ಪೇಷನ್ಸಿಂದ ವೆಯ್ಟ್ ಮಾಡಬೇಕಷ್ಟೆ. ನೋಡಿ ಇವನಿಲ್ಲೂ ಗಿಡಗಳನ್ನ ಇಟ್ಟಿದ್ದಾನೆ, ಮನೆ ಒಳಗಡೆನೂ ಗಿಡ ಎಷ್ಟು ಚೆನ್ನಾಗಿದೆ ಅಲ್ಲ, ಎಲ್ಲ ಬೆಳೆದಿದೆ ಚೆನ್ನಾಗಿ. ಇದಕ್ಕೇನಂತಾರೆ? ಸ್ನೇಕ್ ಪ್ಲ್ಯಾಂಟ್ ತಾನೇ? ಸ್ನೇಕ್ ಪ್ಲ್ಯಾಂಟ್ ಇದು, ಅಂದರೆ ಹಾವು ಬರುತ್ತಾ ಮತ್ತೆ? ನೀ ಹೇಳು ಮತ್ತೆ ಯಾವುದಂತ, ನಿಂಗೆ ಗೊತ್ತಿಲ್ಲ ಹಾಕಿ ಅಲ್ಲಿ. ಇದೆಲ್ಲ ಏನಂದರೆ ಆರ್ಟಿಫಿಷಿಯಲ್, ಅದೂ ಆರ್ಟಿಫಿಷಿಯಲ್, ಆಲ್ಮೋಸ್ಟ್ ಆರ್ಟಿಫಿಷಿಯಲ್ ಇದೆ. ಬಟ್ ಇದೆಲ್ಲ ನಿಜವಾದ ಗಿಡಗಳು.